ಅನಿಸ್ತದೆ. ಇನ್ನು 8 ಕಿಲೋಮೀಟರ್ಸ್ ಇದೆ ಅಷ್ಟೇ. ಪೇಂಟ್ ಮೇಲೆ ನಡ್ಕೊಂಡು ಹೋಗ್ತೀನಿ. ಈಗ ಮಧ್ಯದ ರೋಡಲ್ಲಿ ನಡ್ಕೊಂಡು ಹೋಗ್ತೀನಿ. ಅದಾಗೈತೆ ನೀನು ಪಟ್ಟಿರೋ ಶ್ರಮಕ್ಕೆ ಗೊತ್ತಿಲ್ಲ. ರೋಡಲ್ಲೇ ಕೂತ್ಕೊಂಡ್ರೆ ನಂಗೆ ಆಗ್ತಿಲ್ಲ, ಮಾತಾಡೋಕೆ ಹೋಗ್ತಿಲ್ಲ, ಬೇಕಾಗ್ತಿಲ್ಲ. ರೋಡಲ್ಲೇ ಕೂತ್ಕೊಂಡು ಆಗ್ತಿಲ್ಲ, ಸತ್ತೋಗ್ಬಿಟ್ಟೆ. ತಲೆ ಸುತ್ತಾ ಇದೆ ನನಗೆ. ಒಂದು ಹೆಜ್ಜೆನೂ ಎತ್ತಿಕ್ಕಕ್ಕೆ ಆಗ್ತಿಲ್ಲ. ಫುಲ್ಲು ಊದ್ಕೊಂಡ್ಬಿಟ್ಟಿದೆ. ಅದಕ್ಕೆ ಒಂದು ಮನೆ ಒಳಗೆ ಬಿಟ್ಬಿಟ್ಟು ಬಂದೆ. ಮನೇಲಿ ಒಂಚೂರು ಲೈಕ್ ಅದು ಆ ಗೇಟಿನ ಈಚೆ ಬರೋಕ್ಕಾಗ್ದಿರೋ ಥರ ಇತ್ತು. ಸೊ ಕಾಂಪೌಂಡಿಂದ ಆದರೂ ನೋಡಿ ಇಲ್ಲಿಗೂ ಸೌಂಡ್ ಕೇಳಿಸ್ತದೆ. ಹೌದಾ? ಇನ್ನೂ ಕೆಲಸ ಇದೆ ಪಾಪ ಅನಿಸ್ತದೆ. ಇನ್ನೂ ಪಡ್ಕೊತಾನೆ ಇದೆ ಅದು. ಅದರೊಳಗಡೆ ಬಿಟ್ಬಿಟ್ಟು ಬಂದೆ. ಲೈಕ್ ಕಾಂಪೌಂಡಿಂದ ಬೈಕ್ ಮೇಲೆ ಇಟ್ಬಿಟ್ಟು ಬಂದೆ. ನಾವು ಮನೆಯವ್ರು ನೋಡ್ಕೊಬೋದು ಬೆಳಗ್ಗೆ ಎದ್ದು ನೋಡೋದ್ಮೇಲೆ. ಊಟಾಗಿತ್ತು ಆ್ಯಕ್ಚುಲಿ. ಬೇಜಾರಾಗ್ತದೆ. ನಮ್ಮ ಸ್ಮೋಕಿನೇ ನೆನಪಾಗೋಯ್ತು ನಮಗೆ. ಕಾಡಿಗೆ ಬಂದ್ವಿ, ಕಾಡಿಗೆ ಎಂಟ್ರಿ ಆದ್ವಿ. ಅವಳಿಗಾಗಲೇ ಭಯ ಆಗುತ್ತೆ ಅಂತ ನಿಂತ್ಕೊಬಿಟ್ಲು. ನೋಡಿ ಹೆಂಗಿದೆ, ಲೈಟ್ ಇಲ್ಲ, ಏನಿಲ್ಲ. ಎಲ್ಲರೂ ಹೋಗ್ಬಿಟ್ಟವ್ರೆ, ಒಬ್ಬರು ಇಲ್ಲ. ನಾವು ನಮ್ಮ ಅಣ್ಣ ಅಷ್ಟೇ ಹಿಂದೆ ಇರೋದು. ಹೋಗಬೇಕು, ಬೇಗ ಬೇಗ ಹೋಗ್ಬೇಕಷ್ಟೇ. ಇವಾಗ ಆ ಬೆಕ್ಕನ್ನ ನೋಡ್ಕೊಂಡು ಲೇಟಾಗೋಯ್ತು. ಹೆಂಗೋ ಅದು ಸೇಫಾಗಿದ್ದರೆ ಸಾಕು. ಇದೇನೋ ಅಂಟಿಸ್ತಾ ಇದೆ. ಗಿಡದ್ದೆಲ್ಲ ಕೆಳಗೆ ಬಿದ್ದು ತಾರ್ಗೆ ಅಂಟ್ಕೊಬಿಟ್ಟಿದೆ. ನೋಡಿ ಸೌಂಡು. ಅಣ್ಣ ಸುಮ್ಮನೆ ಅಣ್ಣ, ಅವಳು ಕಳಿಸ್ತು ನೀವು ಮಾಡೋದಕ್ಕೂ. ನಮ್ಮಮ್ಮ ಬೇರೆ ಅಲ್ಲಿಂದ ಪೂಜಾ ಈ ಕಡೆ ವಾಯ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ಹಿಂದೆಯಿಂದ ವಾಯ್ಸ್ ಕೇಳಿಸ್, ಮುಂದೆಯಿಂದ ಕೇಳಿಸೈತೆ. ಗೊತ್ತಾಗ್ತದೆ ಗಾಡಿ ಬಂತು, ಗಾಡಿ ಬಂತು. ಈಗೆಲ್ಲ ಕಾಣಿಸ್ತಾರೆ ನೋಡಿ ಯಾರ್ಯಾರು ಅವರೇ ಅಂತ. ಅಮ್ಮ ಅಲ್ಲೇ ಅವರೇ, ಮಾಲಾಂಟಿನೂ ಅಲ್ಲೇ ಅವರೇ, ಇವ ಅಂಕಲು ಇಲ್ಲೇ ಅವರೇ. ಅಯ್ಯೋ ಅಂತಿದ್ರೆ ಇಷ್ಟೊತ್ತಿನಲ್ಲಿ ನಡೆಯೋಕ್ಕಾಗಲ್ಲಪ್ಪ. ಹೆವಿ ಭಯ ಆಗುತ್ತೆ ಹಿಂಗೆಲ್ಲ ಇದ್ರೆ. ರೋಡ್ 8 ಕಿಲೋಮೀಟ್ರ್ ಇದೆ. ನಿಮಗೆ ತಾರ್ ರೋಡಲ್ಲಿ ನಡೆಯೋಕ್ಕಿಲ್ಲ, ಚುರು ಅಂತ ಇದೆ ಕಾಲು. ಪೇಂಟ್ ಉಡ್ಕೊಂಡು ಪೇಂಟ್ ಮೇಲೆ ನಡ್ಕೊಂಡು ಹೋಗ್ತೀನಿ. ಈಗ ಮಧ್ಯದ ರೋಡಲ್ಲಿ ನಡ್ಕೊಂಡು ಹೋಗ್ತೀನಿ. ಅದು ಗಾಡಿ ಬೇರೆ ಬರ್ತೈತೆ, ಹೋಗ್ಬೇಕು ಕಡೆ. ಇನ್ನು 8 ಕಿಲೋಮೀಟರ್ಸ್ ಇದೆ ಅಷ್ಟೇ. ಅಷ್ಟು ನೆಂದ್ರೆ ಸಾಕಾಗಿ ಹೋಗ್ಬಿಟ್ಟಿದೆ. ಇದೇ ಸುಸ್ತಾಗ್ತದೆ. ಮನೆಗೆ ಹೋಗಿ ಮಾಡ್ಕೊಂಡ್ರೆ 2 ದಿನ ಎದೊಳ್ದಿರೋ ಸುಸ್ತಾಗ್ತಿದೆ. ಆದರೆ ನಾಳೆ ನಮ್ಮ ಮಮ್ಮಿ ಬರ್ಡೇ, ಚಂದು ಅಣ್ಣನ ಬರ್ಡೇ 2 ಇದೆ. ಆನ್ಯನೂ ಕರೀದಾಳೆ, ಅಲ್ಲಿಗೆ ಹೋಗಬೇಕು. ಹೋಗಿದ ತಕ್ಷಣ ಮಲ್ಕೊಂಡು ಬೆಳಿಗ್ಗೆ ಎದ್ದು ಹೋಗೋಣ. 2:30. ಓಕೆ, ನಮ್ಮ ಲೈನಿಗೆ ಹೋಗೋಣ ನಾವು. ನಾನು ನಡೆಯೋಕ್ಕಾಗಲ್ಲ. ಇನ್ನೊಂದು ಗಾಡಿ ಬಂದ್ಬಿಡ್ತಲ್ಲಪ್ಪ. ಪೇಂಟೇ ಹೊಟ್ಟೋಗ್ಬಿಡ್ತು, ಪೇಂಟೇ ಸಿಗ್ತಾಯಿಲ್ಲ. ಪೇಂಟೇ ಇಲ್ವಾ? ಹೋಗ್ರಿ ರೀ, ನಾನು ಪೇಂಟ್ ಹುಡುಕ್ತಾ ಇದ್ರೆ ನೀವು ಸೈಡಿಗೆ ಮಾಡ್ತಾಯಿದ್ದೀರ. ಸುಸ್ತಾಗ್ಬಿಟ್ಟವಳೆ ಫುಲ್. ನಡೆಯೋದು ಕುಂತವಳು. ಅಯ್ಯೋ, ನಾನು ವೈಟ್ ಲೈನ್ ಎಲ್ಲೈತು ನಿಮ್ಮನ್ನ ನೋಡ್ಕೊಂಡು. ಈಗ ನಾನು ನೋಡ್ರಿ, ಈಶ್ವರನೇ ಬಂದ್ಬಿಟ್ಟೆ ಮಾಡೋದು. ನಾವು ಹೂ ಹೊಡಿಯಲ್ವಾ? ನೋಡ್ರಿ ನನ್ನ ಕಾಲು ಯಾವ ರೇಂಜಿಗೆ ಗಲೀಜಾಗೈತೆ. ನೀನು ಪಟ್ಟಿರೋ ಶ್ರಮಕ್ಕೆ ಇಬ್ರು ಹಂಚ್ಕೊಂತೀನಿ. ನೀವು ಕೈದಿ ಸಿಸ್ಟರ್ಸ್ ನೋಡ, ಹೊಟ್ಟೆ ಸಿವನ್ ಕಳ್ಳು ಎಲ್ಲರೂ ತಿಂತಾರೆ ಇವಾಗ. ನೋಡಿ ಅವಳ ಪರಿಸ್ಥಿತಿನ. ಒಂದು ಕಾಲಲ್ಲಿ ಶೂಸ್ ಹಾಕೊಂಡವಳೆ, ಒಂದು ಶೂಸ್ ನಮ್ಮಮ್ಮನ ಕೈ ಕೊಟ್ಟವಳೆ. ನಾನು ನೋಡಿ ಬರೀ ಕಾಲಲ್ಲಿ ನಡೀತಾ ಇದ್ದೀನಿ. ಅವಳಿಗೆ ತಣ್ಣು ಕೊಟ್ಟೈತಂತೆ, ಇದ್ರೊಳಗಡೆ ಲೈಟ್ ಹಾಕು. ಏನು ತಣ್ಣು ಹೋಯ್ತು ಅಣ್ಣ? ಅದಕ್ಕೆ ಬಿಚ್ಕೊಂಡ್ಬರ್ತಾ ಇರೋದ? ಒಳಗಾಕು, ಒಳಗಾಕು ಲೈಟು. ಏನು ತಣ್ಣಗೆ ಹೋಗಿಲ್ಲ, ಏನು ಹೋಗಿ ಹೋದ್ರಿ. ಏನಿಲ್ಲ ಬಂಗಾರ, ಏನಿಲ್ಲ, ಬಾಯಿ ಮುಸ್ಕೊಂಡು ಹಾಕೋ.
ಅವಳಿಗೆ ಎಕ್ಸಸೈಸ್ ಮಾಡಿಸ್ತಾರೆ ಇವಣ್ಣ. ಬೇಡ ಇರ್ರಿ ಸದ್ಯಕ್ಕೆ ಸದ್ಯಕ್ಕೆ ಇಷ್ಟಿರ್ಲಿ ಇರೋಣ. ಅಷ್ಟೇ ಅಷ್ಟೇ ಆಗೋದು ಅಷ್ಟೇ ಆಗೋದಂತ ಬಿಡು ನೀನು ಪಾಡಿ ಇರು ಕೊಟ್ಕೋ ಕೈ ಇದು ಕರೆ ನಮ್ಮ ಟಾಟು ನಿನ್ನ ಕಾಟು ಆರಾಮ. ಕಾಲು ಕುಂಟಂಗೆ ಆಗ್ಬಿಟ್ಟಿದೆ, ನಡೆಯೋಕ್ಕೂ ಆಗ್ತಾ ಇಲ್ಲ. ಅಪ್ಪ ಅವಳೆಲ್ಲರೂ ಕುಂತ್ಬಿಟ್ಟು ಹಿಂಗೆ ಮುಂದಕ್ಕೆ ಫೋನ್ ಬಂತಂತ ಮೂರ್ನಾಲ್ಕು ನಡ್ಕೊಂಡು ಹೋಗ್ತಾಳೆ. ಫುಲ್ ಎನರ್ಜಿ ಬಂದ್ಬಿಡೈತೆ ಫೋನ್ ಬಂದ ತಕ್ಷಣ ಅಕ್ಕಂಗೆ. ಇವರೆಲ್ಲ ಹಿಂದೆ ಬರ್ತವ್ರೆ. ಇವರೆಲ್ಲ ಅಂದರೆ 3 ಜನ ಎಲ್ಲರೂ ಹೋಗ್ಬಿಟ್ಟವ್ರೆ. ಅಷ್ಟೇ ಜನ ಇರೋದು. ಇದ್ದಿದ್ದು ಒಂದು ಅಂಕಲ್ ಹೊಟ್ಟೋದ್ರು. ನಂಗಂತೂ ನಡೆಯೋಕ್ಕೆ ಆಗ್ತಾಯಿಲ್ಲ. ಇನ್ನೊಂದು 5 ಕಿಲೋಮೀಟ್ರ್ ಇದೆ. 5 ಕಿಲೋಮೀಟ್ರ್ ನಡಿಬೇಕು. ಅಷ್ಟು ನಡೆಯೋಕ್ಕಾಗ್ತಾಯಿಲ್ಲ. ಇಷ್ಟು ನಡೆದ್ಬಿಟ್ಟು ಅಷ್ಟು ನಡೆಯೋಕ್ಕಾಗ್ತಾಯಿಲ್ಲ. ಯಾವಾಗ ಹೋಗಿ ರೀಚ್ ಆಗ್ತೀವಿ ಅನ್ನಿಸ್ತೈತೆ. ತಲೆ ಸುದ್ದಂಗೆ ಆಗ್ತದೆ. 3.6 ಕಿಲೋಮೀಟ್ರ್ ಐತೆ. ಇವಣ್ಣ ಯಾವುದೋ ಬೋರ್ಡ್ ನೋಡ್ಬಿಟ್ಟು ಆವಾಗಲೇ 3 ಕಿಲೋಮೀಟ್ರ್ ಅಂದ್ಬಿಟ್ರು. ಕರ್ಮ, ನಾನು ಇನ್ನು 2 ಕಿಲೋಮೀಟ್ರ್ ಅಂದ್ಕೊಂಡು ನಡೀತಾನೇ ಇದ್ದೆ. ಈಗ ಇವಣ್ಣ ಹೇಳಿಲ್ಲ ಅಂದರೆ ಕೂತ್ಕೋತಾ ಇಲ್ಲ. ರೋಡಲ್ಲೇ ಕೂತ್ಕೊಬಿಟ್ಟೆ. ನಂಗೆ ಆಗ್ತಿಲ್ಲ ಅಂದರೆ ಆಗ್ತಿಲ್ಲ. ಕಾಲು ಎತ್ತಿಡೋಕ್ಕೂ ಆಗ್ತಿಲ್ಲ. ಎಲ್ಲ ಹಿಡ್ಕೊಬಿಟ್ಟಿದೆ ಕಾಲು. ಅಯ್ಯೋ, ಹಿಂದೆನೆ ಬರ್ತಾ ಇರೋ ನಮ್ಮ ಹಿಂದೆ. ನೀವು ಕೂತ್ಕೊಂಡಿಲ್ಲ ಜಾಸ್ತಿ ಹೊತ್ತು. ನಾವೆಲ್ಲಿ ಕಾಣಿಸ್ತಾನೆ ಇವರು ಬರ್ತಾನೆ ಇಲ್ಲ ಅನ್ಕೊಂಡು ರೋಡಲ್ಲೆಲ್ಲ ಕೂತ್ಕೊಂಡಿದ್ವಿ. ನಾವು ಮಧ್ಯ ರೋಡಲ್ಲ ಕೂತ್ಕೊಬಿಟ್ಟಿದ್ವಿ. ಕಾಲು ಹೊತ್ಕೊಂಡು ಕರ್ಕೊಬತ್ತಾ ಇದೀನಿ. ಎತ್ಕೊಂಡ್ ಕರ್ಕೊಂಬಾರ್ದಲ್ಲ ಸ್ವಲ್ಪ ಹೋಗ್ಲಿ. ಎತ್ಕೊಳಕ್ಕಾಗುತ್ತೆ ನಾನು ಮತ್ತೆ ನಮ್ ಚಿನ್ನು ನಮ್ಮ ಅಮ್ಮನ್ಗಿಂತ ಜಾಸ್ತಿ ಅವಳು ವೆಯ್ಟು. ಎಲ್ಲಿಂದ ಎತ್ಕೊಬಿಡ್ತಾರೆ. ಸೊಂಟದ ಮೇಲೆ ಎತ್ಕೊಂಡು ನೋಡೋಣ ಸ್ವಲ್ಪ ದೂರ. ಅದು ಎತ್ತಿಕ್ಕಾಗ್ತಾಯಿಲ್ಲ. ಕುತ್ಕೊಬಿಟ್ರೆ ಎದೊಳಕ್ಕಾಗಲ್ಲ. ಅದಕ್ಕೆ ಕುತ್ಕೊಳ್ಳೇಬಾರ್ದು. ಈಗ ನಡೆಯೋಕ್ಕೆ ಹೋಗ್ತಾಯಿಲ್ಲ. ನಮಗೂ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೋ ಕಟ್ಟಾಕೋರೆ. ಸ್ವಲ್ಪ ನೀರು ಹಾಕ್ಕೊಂಡು ಹೆಂಗ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ರೆ ಸಾಕು 3 ಕಿಲೋಮೀಟ್ರ್. ಈ ನಾಯಿಗಳು ಬೇರೆ ಬರ್ಕತ್ತಾ ಇದ್ದಾವೆ. ನಾನು ಒಬ್ಳನ್ನೇ ಬಿಟ್ಟು ಎಲ್ಲ ಹೋಗ್ಬಿಟ್ರು. ಒಬ್ಳೇ ನಡ್ಕೊಂಡು ಹೋಗ್ತಾಯಿದ್ದೀನಿ ಕತ್ಲೆ ರೋಡಲ್ಲಿ. ನೋಡ್ರಿ ಹೋಗ್ತವ್ರೆಲ್ಲ. ನಾನು ಇಷ್ಟು ದೂರದಲ್ಲಿದ್ದೀನಿ. ಮಾತಾಡೋಕೆ ಹೋಗ್ತಿಲ್ಲ. ಫುಲ್ ಸುಸ್ತಾಗ್ಬಿಟ್ಟಿದೆ. ಕಾಲಂತೂ ಎತ್ತಿಡೋಕ್ಕೆ ಆಗ್ತಾಯಿಲ್ಲ. ಅಯ್ಯಪ್ಪ ದೇವ್ರ, ನಗಬೇಕು ಅಳಬೇಕು ಅದು ಗೊತ್ತಾಗ್ತಿಲ್ಲ. ಅಯ್ಯೋ ಕಷ್ಟ ಇದೆಪ್ಪ. ಇನ್ನೊಂದೆರಡು 2.2 ಕಿಲೋಮೀಟರ್ ಇರಬೇಕು. ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಸತ್ತೋಗ್ಬಿಡ್ತೀನಿ ನಾನು. ಇಲ್ಲಿವರೆಗೂ ಬಂದುಬಿಟ್ಟಿದ್ದೀನಿ. ಹೋಗ್ತಾಯಿದ್ದೀನಿ. ಬರೀ ಕಾಲಲ್ಲಿ ನಡೀತಾ ಇರೋದಕ್ಕೆ ಕಾಲೆಲ್ಲ ಫುಲ್ ಇದಾಗ್ತಾಯಿದೆ. ನೋಡೋಣ ಬೆಳಗ್ಗೆ ಏನು ಗತಿ ಆಗಿರುತ್ತೆ ಕಾಲು ಅಂತ. ಅಯ್ಯಪ್ಪ ಎತ್ತಿಕ್ಕಾಗ್ತಾಯಿಲ್ಲ. ಅವಳಿಗೂ ನಡೆಯೋಕ್ಕಾಗ್ತಿಲ್ಲ. ರೋಡಲ್ಲೇ ಕೂತ್ಕೊಂಡು ಅಕ್ಕ ನೀನು ಕುತ್ಕೋಬಾ ಹೋಗ್ಲಿ. 5 ನಿಮಿಷ ಇನ್ನೇನು ಮಾಡ್ತೀವಿ ಮತ್ತೆ. ಕೂತ್ಕೊಂಡ್ರೆ ಎದೊಳಕ್ಕಾಗಲ್ಲ. ಹೋಗ್ರಪ್ಪ ನನಗೆ ಬೇಡ. ನಿಧಾನಕ್ಕಾರ ನಡ್ಕೊಂಡು ಹೋಗ್ಬಿಡ್ತೀನಿ. 2 ಕಿಲೋಮೀಟ್ರು. ಯಾರಿಬ್ರು ಹೊಂಟ್ಬಿಟ್ರು. ನಾವೆಲ್ಗೆ ಹೋಗ್ತಾ ಇದೆ. ಕೇಳಿಸ್ಕೊಂಡೆ. ಅಷ್ಟು ದೂರದಿಂದ ಮಾತಾಡ್ತಾಯಿದ್ರು. ಎಷ್ಟು ಸೈಲೆಂಟಾಗಿರುತ್ತೆ. ಹಿಂಗೆ ಕೇಳಿಸ್ತಾಯಿದೆ. ಹಾಂ, ಇನ್ನು 1.5 ಕಿಲೋಮೀಟ್ರ್ ಇದೆಯಾ. ನಡೆಯೋಕ್ಕಾಗ್ತಾ ಇಲ್ವಲ್ಲ. ಸಾಕಾಗಿ ಹೋಗ್ಬಿಟ್ಟಿದೆ. ರೋಡಲ್ಲೇ ಕುತ್ಕೊಬರ್ತೀನಿ ಅಂದರೆ ಇವಣ್ಣ ಇನ್ಯಾವುದೋ ಮೂಲೆ ಕರ್ಕೊಬಂದು ಬಂಡೆ ಮೇಲೆ ಕೂರಿಸಿದ್ರು. ನೋಡಿರಿ ಪಾಪ ಈ ಅಣ್ಣಂಗೆ ಟಾರ್ಚರ್ ಕೊಡ್ತಾಯಿದ್ದೀನಿ. ಇವ್ರ ಫ್ರೆಂಡು ಅಂಡೆ, ಅದಕ್ಕೋಸ್ಕರ ಕುಣಿಸಿದ್ದೀನಿ ಈ ಬಂಡೆ. ಆಗ್ತಿಲ್ಲ, ಸತ್ತೋಗ್ಬಿಟ್ಟಿದ್ದೀನಿ. ಆಗ್ತಾಯಿದೆ. ಹಿಂಗಿದೆ ನೋಡ್ರಿ ವ್ಯೂ. ಸಕ್ಕತ್ತಾಗಿದೆ. ಎಷ್ಟೊತ್ತವರೆಗೂ ಬೆಕ್ಕಿಂದ ಬಂದಿತ್ತು. ಇವಾಗ ನಾಯಿ ಮರಿಯಿಂದ ಬಂದಿದೆ. ಇನ್ನೆಲ್ಲ ಇಟ್ಕೊಂಡು ಹೋಗೋಣ. ಓನರ್ ಯಾರು ಅಂತ ಗೊತ್ತು. ನಾಯಿ ಪಾಪ ಹಿಂದೆ ಬಂತು. ಈ ನಾಯಿಗಳೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಆ ನಾಯಿ ಹತ್ರ ಪಾಪ ಚಿಕ್ಕ ಮರಿ ಗುಂಪು ಕಟ್ಕೊಬಿಟ್ಟಿದೆ. 5 ನಾಯಿ. ಇನ್ನು 1 ಕಿಲೋಮೀಟ್ರ್ ಇದೆ. ಅಪ್ಪ ಇಲ್ಲಿ ಎಷ್ಟು ನಾಯಿಗಳು ಬಂದ್ಬಿಟ್ಟಿದೆ ನನ್ನ ಹತ್ರ. ಹೋಗ್ರು ಆ ಕಡೆ. ಹೋಗ್ರಿ. ಏನೂ ಇಲ್ಲ ನನ್ನ ಹತ್ರ ಏನೂ ಇಲ್ಲ. ಹೋಗ್ಬಿಡ್ರಿ. ನೋಡ್ರಣ ಕರೀರಣ. ಲವರ್ಸ್ ಅಂತೆ. ಹೋಗಪ್ಪ, ನನ್ನ ಹತ್ರ ಏನಿಲ್ಲ. ಹತ್ರ ಏನಿಲ್ಲ. ಹೋಗ್ರಿ. ಹತ್ರ ಏನೂ ಇಲ್ಲ. ಇನ್ನು 1 ಕಿಲೋಮೀಟ್ರ್ ಇದೆ. ಸ್ವಲ್ಪ ಹೊತ್ತೊಂದು 5 ಮಿನಿಟ್ಸ್ ಕುತ್ಕೊಂಡು ಹೋಗೋಣ ಅಂತ ಕುತ್ಕೊಂಡಿದ್ದೀನಿ. 100 ಮೀಟರ್ಗೂ ಕುತ್ಕೊಬೇಕು ಅನ್ನೋ ಅಷ್ಟು ಸುಸ್ತಾಗೋಗಿದೆ. ಇವಾಗ ಬೆಳಗ್ಗೆ ಆಗೋಯ್ತು.
ಸನ್ರೈಸ್ ಆಗಿಬಿಡುತ್ತೆ ಇವಾಗ. ನಲ್ಲಿ ಫುಲ್ ಸನ್ ಬರೋ ಅಷ್ಟರಲ್ಲಿ ರೀಚ್ ಆಗಬೇಕು. ಇನ್ನು 1 ಕಿಲೋಮೀಟರ್ ಇದೆ ಅಷ್ಟೇ. ಸನ್ರೈಸ್ ಆಗಿಬಿಡುತ್ತೆ. ಇನ್ನೇನು ಎಲ್ಲ ಒಂದೊಂದು ದಿಕ್ಕಾಗಿದ್ವಿ. ಇಬ್ಬರು ಮುಂದೆ ಹೋಗೋರೆ. ನಮ್ಮಮ್ಮ ಮತ್ತು ಪೂಜಾ ಬರ್ತಾನೆ ಇಲ್ಲ, ಏನಾದ್ರು ಅಂತಲೇ ಗೊತ್ತಿಲ್ಲ. ನಾನಿಲ್ಲೊಬ್ಳೆ ಹೋಗ್ತಾಯಿದ್ದೀನಿ. ತಲೆ ಸುತ್ತಾ ಇದೆ ನನಗೆ. 700 ಮೀಟರ್ಸ್ ಅಷ್ಟು ರೀಚ್ ಆಗಿದ್ದೀನಿ. ನಮ್ಮಮ್ಮ ಪೂಜೆ ಬಂದಿಲ್ಲ, ಅವ್ರು ಮುಂದೆ ಹೋದರು. ಆವಾಗಲೇ ತೋರಿಸಿದ ನಾನು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಒಬ್ಬಳೇ ಇದ್ದೀನಿ. ಆಗ್ತಿಲ್ಲ ಅಂದರೆ ನಿಜ ಆಗ್ತಿಲ್ಲ, ಸಾಯಂಗೆ ಆಗ್ತಿದೆ. ಕಾಯಿಗಳೆಲ್ಲ ಬಿಟ್ಟೋಗ್ಬಿಟ್ಟಿದೆ ನಿಜ. ಹೆಚ್ಚೇನು ಹತ್ತಿಕ್ಕಾಗ್ತಿಲ್ಲ ನಿಜ. 500 ಮೀಟ್ರ್ 600 ಮೀಟ್ರ್ ಇರಬೇಕು. ಅಷ್ಟು ನಡೆಯೋಕ್ಕಾಗ್ತಿಲ್ಲ ಅನ್ನಿಸ್ತಿದೆ. ಹಂಗೆ ಆಗ್ತಿದೆ. ಇಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ. ಮೊಸರು ಕುಡಿತಾ ಇದೆ. ನಮ್ಮಮ್ಮ ಮತ್ತು ಪೂಜಾನೂ ಬಂದರು. ರೆಸ್ಟ್ ಮಾಡ್ಕೊಂಡು ನೀಟಾಗಿ ಬಂದವ್ರೆ. ಅಕ್ಕ ನೀಟಾಗಿ ನಡೀತಾವಳೆ. ನಂಗೆ ನಡೆಯೋಕ್ಕೆ ಆಗ್ತಾಯಿಲ್ಲ, ಕುಂಟ್ತಾ ಇದ್ದೀನಿ. ನಾನು ಬಂದ್ಬಿಟ್ವಿ. ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಅದೇನೋ ಅಲ್ವಾ ಗೊತ್ತಿಲ್ಲ, ಬಟ್ ಗೋಪುರ ಮಾತ್ರ ಕಾಣಿಸ್ತಾ ಇದೆ. ನೋಡೋಕ್ಕಾಗ್ತಿಲ್ಲ ಅದು ಮುಖ. ದರ್ಶನನೇ ಮುಗಿಸ್ಕೊಂಬತ್ತವ್ರೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ಹಾಯ್ ರೀಚ್ ಆಗಿಬಿಟ್ವಿ ದೇವಸ್ಥಾನ. ಯಾವಾಗ್ಬಿಟ್ಟಿದೆ ಪರಿಸ್ಥಿತಿ ಏನು ಗೊತ್ತಾ, 5 ಗಂಟೆಗೆ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದು. 6:30 ಇವಾಗ ಟೈಮು. ಅಪ್ಪ ಅಮ್ಮ ಸತ್ತೋಗ್ಬಿಟ್ಟಿದ್ದೀನಿ. ನೋಡಿ ಮಂಕಿ ಹೆಂಗಿದೆ ಅಂತ ದೇವಸ್ಥಾನದ ಮೇಲೆ. ದರ್ಶನ ಮುಗೀತು, ಸಮಾಧಾನ ಆಯಿತು. ಮನೆಗೆ ಹೋಗಿ ರೀಚಾಗಿ ಮಲ್ಕೊಂಡ್ರೆ ಸಾಕಾಗಿದೆ. ನನ್ನ ಮುಖದಲ್ಲಿ ಪಿಂಪಲ್ಗಳು ಜಾಸ್ತಿ ಆಗಿದೆ ಹೀಟಾಗಿ. ಅಯ್ಯೋ ನಾನು ನೋಡಿಲಿ 1 2 3 4 ಕೋತಿ ಬಂದು ಫೋನ್ಗಿಂತ ಕಿತ್ಕೊಂಡು ಹೋಗ್ಬಿಟ್ಟತ್ತು. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಬಂದು ಕಿತ್ಕೊಂಡ್ಬಿಟ್ಟಾತು. ವ್ಲಾಗ್ ಏನು ಮಾಡೋ ಟೈಮಲ್ಲಿ ಕೋತಿ ಬಂದು ಡಿಸ್ಟರ್ಬ್ ಮಾಡ್ಬಿಡ್ತಾರೆ. ನೋಡಿ ಮೇಲೆ ಬಂತಮ್ಮ ಫೋನ್ ಕಿತ್ಕೊಂಡ್ಬಿಡುತ್ತೆ ಅಂತ ಭಯ ನನಗೆ. ನೀವು ಒಂದ್ಸಲಿ ಕ್ಯಾಮ್ರಾ ಕಿತ್ಕೊಂಡು ಹೋಗಿತ್ತು ಅಂದಿದ್ರಲ್ಲ, ಅದಕ್ಕೆ ಭಯ ನನಗೆ. ಸೊ ಓಕೆ ಗ್ಲೈಸ್, ಮಾತು ಬರ್ತಾಯಿಲ್ಲ ನನಗೆ. ಓಕೆ ಗ್ಲೈಸ್ ಅಂತ ಇದ್ದೀನಿ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮಾತಾಡೋ ಪರಿಸ್ಥಿತಿ ನಾನಂತೂ ಇಲ್ಲ, ಇವಳು ಇಲ್ಲ. ಸೊ ನಿಮಗೆ ಇನ್ನೂ ಯಾವುದಾದ್ರೂ ಪಾದಯಾತ್ರೆ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳೋ ಹಂಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಟ್ರೈ ಮಾಡೋಣ. ಓಕೆ ಬೈ ಬೈ, ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಅಮ್ಮ ಫುಲ್ ಎತ್ಕೊಂಡ್ಬಂದ್ರೆ ಅರ್ಧಕ್ಕೆ ಏನು ಕಮಸ. ಮತ್ತೆ ಕಾಲು ತೊಳೆಯೋಕ್ಕೆ ಅಂದರೆ ಏನು ಫುಲ್ಲು ಊದ್ಕೊಂಡ್ಬಿಟ್ಟಿದೆ. ಬೆಳಗುವಂತೂ ನೋಡೋಕ್ಕಾಗ್ತಾಯಿಲ್ಲ, ಆಗ್ತಾಯಿಲ್ಲ. ಕಾಲು ಹಿಂದಗಡೆ ಈ ರೇಂಜಿಗೆ ಆಗಿದೆ. ಒಳ್ಳೆ ಬೊಬ್ಬೆ ಬಂದು ಕಿತ್ಕೊಂಡು ಹೋಗಿದೆ ನನ್ನ ಕಾಲು. ಅಲ್ಲಿ ನೋಡಿ, ಒಂದೊಂದು ಬೆರಳಲ್ಲೂ ಒಂದೊಂದು ಬೊಬ್ಬೆ ಬಂದಿದೆ. ಅವಾಗಲೇ ಊಟ ಹಾಕೊಂಡು ಮಾಡ್ತಾವ್ರೆ ನಮ್ಮಮ್ಮ. ಪಾಪ ನನ್ನ ಕಾಲಿಗೆ ಫುಲ್ಲು ಮೂವ್ ಹಚ್ಚಿದ್ರು. ನನಗೆ ಮಾತ್ರ ಮೂವ್ ಹಚ್ಚಲ್ವ ಅಂತ ಕೇಳ್ತಾವಳೆ. ಗೋಡೆಗೆ ವಿಡಿಯೋ ಇವಾಗ ಎಡಿಟ್ ಮಾಡ್ತಾವಳೆ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಆಗ್ತಾ ಇಲ್ಲ, ಸತ್ತೋಗ್ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಸತ್ತೆ ಹೋಗ್ಬಿಟ್ಟು